ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಕ್ಯಾನ್ ವಿ ಟೇಕ್ ಫಾಲಿಕ್ ಆಸಿಡ್ ವೆನ್ ವಿ ಆರ್ ಆನ್ ಪೀರಿಯಡ್ಸ್. ಅಂದರೆ ಪೀರಿಯಡ್ಸ್ ಇದ್ದವಾಗ, ಪೀರಿಯಡ್ಸ್ ಬಂದವಾಗ, ಬ್ಲೀಡಿಂಗ್ ಆಗ್ತಾ ಇದೆ ಆವಾಗ ಫಾಲಿಕ್ ಆಸಿಡ್ ತೊಗೋಬಹುದಾ ಅನ್ನೋದೇ ಪ್ರಶ್ನೆ. ತೊಗೋಬಹುದಾ ಅಂತ ಕೇಳಿದ್ರೆ ತೊಗೋಬಹುದು. ಪೀರಿಯಡ್ಸಲ್ಲೂ ಕೂಡ ಫಾಲಿಕ್ ಆಸಿಡ್ನ ತೊಗೋಬಹುದು. ಇದು ಹೇಗೆ, ಏನು, ಎಂತ ಅಂತಂದರೆ ಒಂದು ಅರ್ಥ ಮಾಡ್ಕೊಳ್ಳಿ. ಫಾಲಿಕ್ ಆಸಿಡ್ನ ಫಸ್ಟ್ ಆಫ್ ಆಲ್ ಸ್ಟಾರ್ಟ್ ಮಾಡೋದು ಈಗಂತರೂ ಪ್ಲ್ಯಾನಿಂಗ್, ಮಗು ಬೇಕು ಅಂತ ಪ್ರೆಗ್ನೆನ್ಸಿಗೆ ಯಾವಾಗ ಪ್ಲ್ಯಾನಿಂಗ್ ಸ್ಟಾರ್ಟ್ ಮಾಡ್ತೀರಲ್ಲ ಆವಾಗಿಂದನೇ ಫಾಲಿಕ್ ಆಸಿಡ್ ಸಪ್ಲಿಮೆಂಟ್ಸ್ನ ಕೊಡ್ತಾರೆ. ಓಕೆ, ಸೊ ನೀವು ಪ್ಲ್ಯಾನಿಂಗಲ್ಲಿದ್ರೂ, ಮಗು ಬೇಕು ಅಂತ ಪ್ಲ್ಯಾನಿಂಗಲ್ಲಿದ್ರೂ ಆವಾಗ ಫಾಲಿಕ್ ಆಸಿಡ್ ತೊಗೋತಾ ಇರ್ತೀರ. ಇನ್ ಬಿಟ್ವೀನ್ ಈ ಮಂತ್ ನೀವು ಆಲ್ರೆಡಿ ತೊಗೋತಾ ಇದ್ದೀರಾ, ಪೀರಿಯಡ್ಸ್ ಬಂದಿದೆ, ಸೊ ಪೀರಿಯಡ್ಸ್ ಬಂದುಬಿಡ್ತು, ಪ್ರೆಗ್ನೆಂಟ್ ಆಗಿಲ್ಲ, ಸೊ ನಾನು ಈ ಫಾಲಿಕ್ ಆಸಿಡ್ ತೊಗೋಬೇಕಾ ತೊಗೋಬಾರ್ದಾ ಅನ್ನೋದು ಡೌಟ್. ಹೌದಾ? ಓಕೆ, ಸೊ ಏನು ಮಾಡಬೇಕು ಅಂತಂದರೆ ಕಂಟಿನ್ಯೂ ಮಾಡಬೇಕು. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಕಂಟಿನ್ಯೂ ಮಾಡಿ. ಅದರಿಂದ ನಿಮ್ಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ. ಓಕೆ, ಪೀರಿಯಡ್ಸ್ ಇದ್ದವಾಗ ಫಾಲಿಕ್ ಆಸಿಡ್ನ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ಮಂತೂ ಕಂಟಿನ್ಯೂ ಮಾಡಿ. ನೀವು ನೆಕ್ಸ್ಟ್ ಮಂತು ಕನ್ಸೀವ್ ಆಗಿಬಿಟ್ರೆ ಆಯಿತು, ಬಟ್ ಫಾಲಿಕ್ ಆಸಿಡ್ನ ಕಂಟಿನ್ಯೂಸ್ ಆಗಿ ಡಾಕ್ಟರ್ ಹೇಳೋವರೆಗೂ ನೀವು ತೊಗೊಳ್ತಾನೆ ಇರಬೇಕು. ನೆಕ್ಸ್ಟ್ ಮಂತೂ ಪೀರಿಯಡ್ಸ್ ಬಂತು ಅಂತಂತಂದರೆ ಆ ಪೀರಿಯಡ್ಸ್ ಟೈಮಲ್ಲೂ ಕೂಡ ಫಾಲಿಕ್ ಆಸಿಡ್ನ ತೊಗೋಬೇಕು. ಓಕೆ, ಇದು ಆ್ಯಕ್ಚುಯಲ್ ಥಿಂಗ್. ಆ್ಯಂಡ್ ಸಪೋಸ್ ನೀವೇನಾದರೂ ಸ್ಕಿಪ್ ಮಾಡಿದ್ರೆ, ಮಿಸ್ ಮಾಡಿದ್ರೆ ಏನಾಗುತ್ತೆ ಅಂತಂತಂದರೆ, ನೀವು ಯಾವಾಗ ಮಿಸ್ ಮಾಡ್ತೀರಾ ಅನ್ನೋದು ತುಂಬಾ ಮುಖ್ಯ. ಮಿಸ್ ಮಾಡಿದ್ರೆ ಏನಾಗುತ್ತೆ, ಒಂದು ತಿಂಗಳು ಮಿಸ್ ಮಾಡಿದ್ರೆ ಮಗುಗೆ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಬರುವಂತಹ, ಬರ್ತ್ ಡಿಫೆಕ್ಟ್ಸ್ ಬರುವಂಥ, ಸಿಂಪಲಾಗಿ ಹೇಳಬೇಕು ಅಂದರೆ ಬರ್ತ್ ಡಿಫೆಕ್ಟ್ಸ್ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಪ್ರೊಟೆಕ್ಷನ್ ಕಮ್ಮಿ ಆಗುತ್ತೆ. ಬರ್ತ್ ಡಿಫೆಕ್ಟ್ಸ್ ಬರದೇ ಇರೋ ಹಾಗೆ ಪ್ರೊಟೆಕ್ಟ್ ಮಾಡುತ್ತೆ ಫಾಲಿಕ್ ಆಸಿಡ್. ಸೊ ನೀವು ಫಾಲಿಕ್ ಆಸಿಡ್ ಡೋಸೇಜ್ನ ಸ್ಕಿಪ್ ಮಾಡಿದ್ರಿ ಇನ್ ಬಿಟ್ವೀನ್ ಅಂದರೆ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸು ಮಗುಗೆ ಬರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಎಷ್ಟು ಸ್ಕಿಪ್ ಮಾಡಿದರೆ ಓಕೆ, ಒಂದು ದಿವಸ ಸ್ಕಿಪ್ ಮಾಡಿದ್ರೆ ಓಕೆನಾ ಅಂತಂತ ಕೇಳಿದ್ರೆ, ಒಂದು ದಿವಸ ಸ್ಕಿಪ್ ಮಾಡಿದ್ರೆ ಇಟ್ ಈಸ್ ಓಕೆ. ನೆಕ್ಸ್ಟ್ ಡೇಯಿಂದ ನಿಮ್ಮ ರೆಗ್ಯುಲರ್ ಶೆಡ್ಯೂಲ್ ಏನಿರುತ್ತೆ, ಯಾವಾಗ ತೊಗೋತಾ ಇರ್ತೀರ ಹಾಗೆ ಅದೇ ಟೈಮಲ್ಲಿ ಕಂಟಿನ್ಯೂ ಮಾಡಬೇಕು. ನಿನ್ನೆ ಸ್ಕಿಪ್ ಮಾಡಿದ್ದೀವಿ ಅಂತ ಇವತ್ತು ಡಬಲ್ ಡೋಸ್ ತೊಗೊಳ್ಳೋಷ್ಟು ಅವಶ್ಯಕತೆ ಇಲ್ಲ, ಒಂದು ದಿವಸ ಮಿಸ್ ಮಾಡಿದ್ರೆ. ಓಕೆ, ಸಪೋಸ್ ಏನಾದರೂ ಒಂದು ವೀಕ್ ಮಿಸ್ ಮಾಡಿದ್ರೆ ಏನು, ಒಂದು ವೀಕ್ ಮಿಸ್ ಮಾಡಿದ್ರೆ ಪ್ರೆಗ್ನೆಂಟ್ ಇದ್ದವಾಗ ಏನಾಗುತ್ತೆ, ಪ್ರೆಗ್ನೆನ್ಸಿಗೋಸ್ಕರ ಟ್ರೈ ಮಾಡುವಾಗ ಏನಾಗುತ್ತೆ ಅಂತ. ಫಸ್ಟು ಪ್ರೆಗ್ನೆನ್ಸಿಗೋಸ್ಕರ ಟ್ರೈ ಮಾಡುವಾಗ ನೀವೇನಾದರೂ ಒಂದು ವಾರದಷ್ಟು ಫಾಲಿಕ್ ಆಸಿಡ್ನ ಮಿಸ್ ಮಾಡಿದ್ರಿ ಅಂತಂತಂದರೆ ಇದರಿಂದ ನೀವು ಕನ್ಸೀವ್ ಆಗುವಂತಹ ಸಾಧ್ಯತೆ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಲ್ಲ. ಓಕೆ, ಕನ್ಸೀವ್ ಆಗಬಹುದು. ಫಾಲಿಕ್ ಆಸಿಡ್ ಒಂದು ವಾರ ಮಿಸ್ ಮಾಡಿದ ತಕ್ಷಣ ಇಟ್ ವೋಂಟ್ ಅಫೆಕ್ಟ್ ಯುವರ್ ಎಬಿಲಿಟಿ ಟು ಕನ್ಸೀವ್. ಓಕೆ, ಪ್ರೆಗ್ನೆಂಟ್ ಇದ್ದು ಒಂದು ವಾರ ನೀವೇನಾದರೂ ಸ್ಕಿಪ್ ಮಾಡಿದ್ರಿ ಅಂತಂತಂದರೆ ಇಟ್ಸ್ ನಾಟ್ ಐಡಿಯಲ್. ಆ ಟೈಮಲ್ಲಿ ಡಾಕ್ಟ್ರನ್ನ ಮೀಟ್ ಮಾಡೋದು ತುಂಬಾ ಮುಖ್ಯ. ಡಾಕ್ಟ್ರಿಗೆ ಹೇಳಬೇಕು, ಒಂದು ವಾರ ನಾನು ಫಾಲಿಕ್ ಆಸಿಡ್ ತೊಗೊಂಡಿಲ್ಲ, ಮಗು ಹೇಗಿದೆ, ನಾನು ಹೇಗೆ ಡೋಸೇಜ್ ಏನಾದರೂ ಹೆಚ್ಚು ಕಮ್ಮಿ ಈಗ ಆಲ್ರೆಡಿ ಸ್ಕಿಪ್ ಮಾಡಿರ್ತೀರ ಅಲ್ವಾ, ಸೊ ಮಗುನ ಪ್ರೊಟೆಕ್ಟ್ ಮಾಡೋದಕ್ಕೆ ಡೋಸೇಜ್ ಏನಾದರೂ ಚೇಂಜ್ ಮಾಡ್ತಾರಾ, ಮೆಡಿಸಿನ್ ಏನಾದರೂ ಚೇಂಜ್ ಮಾಡ್ತಾರಾ, ಮಗು ಹೇಗಿದೆ ಅನ್ನೋದು ನೋಡ್ತಾರಾ, ಇದು ಎಲ್ಲ ಡಾಕ್ಟರ್ನ ಮೀಟ್ ಮಾಡಿ ಮಾಡಬೇಕು. ಓಕೆ, ಸೊ ಒಂದು ವೀಕ್ ಮಿಸ್ ಮಾಡಿದ್ರೆ ನಿಮ್ಮ ಫರ್ಟಿಲಿಟಿ ಏನು ಅಫೆಕ್ಟ್ ಆಗಲ್ಲ. ಪ್ರೆಗ್ನೆಂಟ್ ಇದ್ದು ಫಸ್ಟ್ 3 ಮಂತ್ಸು, ಸ್ಪೆಷಲಿ ಫಸ್ಟ್ 3 ಮಂತ್ಸು ಕ್ರೂಷಿಯಲ್. ಆವಾಗಲೇ ಫಾಲಿಕ್ ಆಸಿಡ್ ಯೂಶ್ವಲ್ ಆಗಿ ತೊಗೊಳೋದಕ್ಕೆ ಹೇಳೋದು. ಅದಾದಮೇಲೆ ಫಾಲಿಕ್ ಆಸಿಡ್ ತೊಗೊಳೋದನ್ನು ಬೇಡ ಅಂತ ಹೇಳ್ತಾರೆ ಯೂಶ್ವಲ್ ಆಗಿ. ಯಾಕೆ ಅಂತಂದರೆ ಫಸ್ಟ್ 3 ಮಂತ್ಸಲ್ಲೇ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸು ಬರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದನ್ನು ತಡೆಯೋದಕ್ಕೋಸ್ಕರ ಆ್ಯಸ್ ಅ ಪ್ರೊಟೆಕ್ಷನ್ ಫಾಲಿಕ್ ಆಸಿಡ್ ಸಪ್ಲಿಮೆಂಟ್ಸ್ನ ಕೊಡ್ತಾರೆ. ಸೊ ಕನ್ಸೀವ್ ಆಗೋಕ್ಕಿಂತ ಮುಂಚೆನೂ ಕೂಡ, ಈಗ ಪ್ಲ್ಯಾನಿಂಗ್ ಟೈಮಲ್ಲೂ ಕೂಡ ಫಾಲಿಕ್ ಆಸಿಡ್ನ ಕೊಡ್ತಾರೆ. ಸೊ ದ್ಯಾಟ್ ಇನ್ ಫ್ಯೂಚರ್ ನೀವು 1 ತಿಂಗಳು ಆದಮೇಲೆ ಕನ್ಸೀವ್ ಆದ್ರಿ ಅಂತಂತಂದರೆ ನಿಮಗೆ ಆ ಟ್ಯಾಬ್ಲೆಟ್ಸ್ನ ಕಂಟಿನ್ಯೂ ಮಾಡ್ತಾರೆ. ಓಕೆ, ಚಾನ್ಸಸ್ ಕಮ್ಮಿ ಇರುತ್ತೆ, ಡಿಫೆಕ್ಟ್ಸ್ ಬರುವಂತಹ ಚಾನ್ಸಸ್ ಕಮ್ಮಿ ಇರುತ್ತೆ. ಓಕೆ, ಆ್ಯಂಡ್ ಪೀರಿಯಡ್ಸ್ ಇದ್ದವಾಗ ತೊಗೋಬೇಕಾ? ಎಸ್. ಪ್ರೆಗ್ನೆಂಟ್ ಇದ್ದವಾಗ ಕಂಟಿನ್ಯೂಸ್ ಆಗಿ ತೊಗೋಬೇಕಾ? ಹೌದು. ಒಂದು ದಿವಸ ಮಿಸ್ ಮಾಡಿದ್ರೆ ಇಟ್ಸ್ ಓಕೆ, ಒಂದು ವಾರ ಮಿಸ್ ಮಾಡಿದ್ರೆ ಡಾಕ್ಟರ್ನ ಮೀಟ್ ಮಾಡಿ. ಓಕೆ, ಕನ್ಸೀವ್ ಆಗಿಲ್ಲ, ಆಗೋದಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ದೀವಿ, ಬಟ್ ಫಾಲಿಕ್ ಆಸಿಡ್ ಕೊಟ್ಟಿದ್ದಾರೆ, ಒಂದು ವಾರ ಮಿಸ್ ಮಾಡಿದ್ದೀವಿ ಅಂತಂದರೆ ಇಟ್ಸ್ ಓಕೆ, ನಥಿಂಗ್ ಟು ವರಿ. ನೀವು ಕನ್ಸೀವ್ ಆಗೋ ಚಾನ್ಸಸ್ನ ಇದೇನು ಅಫೆಕ್ಟ್ ಮಾಡೋದಿಲ್ಲ. ಓಕೆ, ಆ್ಯಂಡ್ ಫಾಲಿಕ್ ಆಸಿಡ್ನ ಯಾವಾಗ ತೊಗೋಬೇಕು, ವಾಟ್ ಇಸ್ ಬೆಸ್ಟ್ ಟೈಮ್ ಟು ಟೇಕ್ ಫಾಲಿಕ್ ಆಸಿಡ್ ಅಂತಂತಂದರೆ ಬೆಳಗ್ಗೆ ತಿಂಡಿ ಆದಮೇಲೆ. ಓಕೆ, ಇಲ್ಲ ನಿಮ್ಮ ಡಾಕ್ಟರ್ ಯಾವಾಗ ಹೇಳಿರ್ತಾರೆ ಆವಾಗ. ನೀವಾಗೇ ಫಾಲಿಕ್ ಆಸಿಡ್ ಚೇಂಜ್ ಮಾಡೋದಾಗಲಿ, ಡೋಸೇಜ್ನ ಹೆಚ್ಚು ಕಮ್ಮಿ ಮಾಡೋದಾಗಲಿ
ಒಂದು ಟ್ಯಾಬ್ಲೆಟ್ ಮಿಸ್ ಮಾಡಿದ್ದೀನಿ ಅಂತ 2 ಟ್ಯಾಬ್ಲೆಟ್ ತೊಗೊಳೋದಾಗಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಓಕೆ, ಫಾಲಿಕ್ ಆಸಿಡ್ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.